ನವರಾತ್ರಿಯ 7ನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಅವತ್ತು ಮಾ ಕಾಳರಾತ್ರಿನ ಪೂಜಿಸ್ತೀವಿ. ಅವಳು ಬಂದ್ಬಿಟ್ಟು ಧೈರ್ಯದ ಸಂಕೇತ, ಅಕಾಲಿಕ ಮರಣದಿಂದ ತಪ್ಪಿಸ್ತಾಳೆ ಅನ್ನೋದು ಒಂದು ಪ್ರತೀತಿ ಇದೆ. ಸೊ ಅವತ್ತಿನ ದಿನದ ಕಲರ್ ಆಗಿದ್ದು ಆರೆಂಜ್ ಕಲರ್ ಆಗಿರುತ್ತೆ. ಸೊ ನಾನು ನಿಮಗೆ ಇವತ್ತು ಆರೆಂಜ್ ಕಲರ್ದು ಡಿಟಾಕ್ಸಿಫಿಕೇಶನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿ, ಬಿಕಾಸ್ ಇಲ್ಲಿ ಬೆನಿಫಿಟ್ಸ್ ಮೇಲೆನೆ ನಾನು ಜಾಸ್ತಿ ಸ್ಟ್ರೆಸ್ ಮಾಡೋದು. ಸೊ ಹಾಗಾದ್ರೆ ಶುರು ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆರಾಮಾಗಿ ನಮ್ಮ ಮನೆಯಲ್ಲೇ ಇರುತ್ತೆ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ನಾವು ನಮ್ಮ ಲಿವರ್ ಡಿಟಾಕ್ಸಿಫಿಕೇಶನ್ ಆರಾಮಾಗಿ ಮಾಡ್ಕೋಬಹುದು. ಬಟ್ ಯಾವ ರೀತಿ ಅನ್ನೋದು ಗೊತ್ತಿರಬೇಕು ಅಷ್ಟೇ ನಾವು. ಸೊ ಫಸ್ಟಿಗೆ ಏನು ಮಾಡೋಣ ಅಂದ್ರೆ, ಒಂದು ಮಿಕ್ಸರ್ ಜಾರ್ನ ತಗೊಂಡ್ಬಿಟ್ಟು ಕರೆಕ್ಟಾಗಿ 1/4 ಕಪ್ ಅಷ್ಟು ಕ್ಯಾರೆಟ್ನ ನಾನು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಕ್ಯಾರೆಟಲ್ಲಿ ನಮಗೆ ಬೆಟಾ ಕ್ಯಾರೋಟಿನ್ ಅನ್ನೋ ಅಂಶ ಜಾಸ್ತಿನೇ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಲಿವರಲ್ಲಿ ಸೆಲ್ಸ್ಗಳು ರೆಜಿನೋವೇಟ್ ಆಗುತ್ತೆ ಮತ್ತು ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ. ಸ್ಕಿನ್ಗೆ ಕೂಡ ಇದು ತುಂಬ ಒಳ್ಳೆಯದು. ಇನ್ನು 1 ಇಂಚಷ್ಟು ಶುಂಠಿ ಮತ್ತು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಜಿಂಜರ್ ಬಂದುಬಿಟ್ಟು ನಮಗೆ ಬ್ಲೋಟಿಂಗ್ ಸೆನ್ಸೇಷನ್ ಆಗದೆ ಇರೋ ಥರ ನೋಡ್ಕೊಳುತ್ತೆ. ಲಿವರ್ ಫಂಕ್ಷನ್ ಕೂಡ ಸಪೋರ್ಟ್ ಮಾಡುತ್ತೆ. ಒಂದು ಚಿಕ್ಕದಾದ ಆರೆಂಜ್ನ ತೊಗೊಂಡಿದ್ದೀನಿ, ಅದನ್ನ ಇಲ್ಲಿ ಹಾಕಿದ್ದೀನಿ. ಆರೆಂಜ್ ಬಂದ್ಬಿಟ್ಟು ಟಾಕ್ಸಿನ್ಸ್ನೆಲ್ಲ ಫ್ಲಶ್ ಮಾಡುತ್ತೆ, ಸೆಲ್ಸ್ನ ರಿಪೇರ್ ಮಾಡುತ್ತೆ. ಅದರ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಸೊ ಇದನ್ನು ನಾನು ಚೆನ್ನಾಗಿ ಏನು ಮಾಡಿದ್ದೀನಿ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸೊ ಇದನ್ನು ಫಿಲ್ಟರ್ ಮಾಡಿ ಕುಡಿಬೋದು, ಇಲ್ಲ ನಿಮಗೆ ಫೈಬರ್ ಕಂಟೆಂಟ್ ಬೇಕಾಗಿದ್ದರೆ ನೀವು ಡೈರೆಕ್ಟಾಗಿ ಕೂಡ ಅದನ್ನು ತೊಗೋಬೋದು. ಸೊ ಫಿಲ್ಟರ್ ಮಾಡಿದ್ರೆ ಫುಲ್ ತಿನ್ನಾಗಿರುವಂಥ ಒಂದು ಇದು ಬರುತ್ತೆ. ಸೊ ಇದನ್ನು ನೀವು ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಜಾಸ್ತಿ ಆಗಿರುವಂಥ ಬೆನಿಫಿಟ್ಸ್ ಇರುತ್ತೆ. ನೋಡಿ, ಈ ಥರ ಫೈಬರ್ ಕಂಟೆಂಟು ಇದರಲ್ಲಿ ಸಿಗುತ್ತೆ. ನೀವು ಇದನ್ನು ಸಲಾಡ್ಗೆ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂತಂದರೆ ಚಪಾತಿ ಮಿಕ್ಸ್ ಮಾಡ್ತಾ ಇದ್ರೆ ಹಿಟ್ಟನ್ನು ಅದಕ್ಕೆ ಯೂಸ್ ಮಾಡ್ಕೋಬಹುದು, ಇಲ್ಲ ಡೈರೆಕ್ಟಾಗಿ ಕೂಡ ತೊಗೋಬೋದು. ಸೊ ತುಂಬಾ ದೇಹಕ್ಕೆ ಒಳ್ಳೆಯದಾಗಿರುತ್ತೆ ಈ ಒಂದು ಡ್ರಿಂಕ್. ಸೊ ಈಸಿಯಾಗಿ ದೇಹದಲ್ಲಿರುವಂಥ ಎಲ್ಲ ಟಾಕ್ಸಿನ್ಸ್ಗಳನ್ನ ಕೂಡ ಇದು ಹೊರಗಡೆ ಹಾಕಿಬಿಡುತ್ತೆ. ಸೊ ಡೈಲಿ ತೊಗೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಸಲಾಡ್ ರೆಸಿಪಿಗೆ ಬಂದಾಗ 1/4 ಕಪ್ ಅಷ್ಟು ಕ್ಯಾರೆಟು, ಒಂದು ಚಿಕ್ಕ ಕಪ್ ಅಷ್ಟು ಇಲ್ಲಿ ತೆಂಗಿನಕಾಯಿ ತುರಿ, ಮತ್ತು ಅದೇ ಚಿಕ್ಕ ಕಪ್ಪಲ್ಲಿ ನಾನಿಲ್ಲಿ ಪೀನಟ್ಸ್ನ ತೊಗೊಂಡಿದ್ದೀನಿ. ಪೀನಟ್ಸ್ ಬಂದುಬಿಟ್ಟು ವಿಟಮಿನ್ B3 ಜಾಸ್ತಿ ಇರುತ್ತೆ. ಮತ್ತು ಅಷ್ಟೇ ಅಲ್ಲದೆ ಇದೊಂದು ಪ್ಲ್ಯಾಂಟ್ ಪ್ರೋಟೀನ್, ಮತ್ತು ತಿನ್ನುವಾಗ ಕೂಡ ಕ್ರಂಚಿ ಟೇಸ್ಟ್ ಕೊಡುತ್ತೆ. ಬರೀ ಹೆಲ್ತ್ ವೈಸ್ ಎಲ್ಲ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ. ನೀವು ಇದನ್ನು ಆರಾಮಾಗಿ ಮಕ್ಕಳಿಗೆ ಕೂಡ ಕೊಡ್ಬೋದು. ಸೊ ಇಲ್ಲಿ ಆರೆಂಜ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕರ್ಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕರ್ಡ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇದು ಪ್ರೋಬಯಾಟಿಕ್ ಆಗಿರುತ್ತೆ. ನಿಮ್ಮ ಏನದು ಸ್ಟಮಕ್ ಇರುತ್ತೆ ಅಲ್ವ, ಅಥವಾ ಲಿವರ್ ಇರುತ್ತಲ್ಲ, ಅದಕ್ಕೆ ಸೂದಿಂಗ್ ಇಫೆಕ್ಟ್ ಕೊಡುತ್ತೆ. ಬಿಕಾಸ್ ಫುಲ್ ಡೇ ಫಾಸ್ಟಿಂಗ್ ಇರಬೇಕಾದ್ರೆ ತುಂಬ ಆ್ಯಸಿಡಿಕ್ ರಿಫ್ಲೆಕ್ಷನ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದರಿಂದ ಸೊ ಓವರಾಲ್ ಇದೆಲ್ಲ ರೆಸಿಪಿ ತೊಗೊಂಡಾಗ ಇದು ನಿಮಗೆ ಏನೇನು ಕೊಡುತ್ತೆ ಅಂತ ಅಂದರೆ, ಬಾಡಿಯಲ್ಲಿರೋ ಟಾಕ್ಸಿನ್ಸ್ಗಳನ್ನ ಹೊರಗಡೆ ಹಾಕೋದ್ರ ಜೊತೆಗೆ ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಒಂದು ಪರ್ಫೆಕ್ಟ್ ರೆಸಿಪಿ ಫಾರ್ ದ ಫಾಸ್ಟಿಂಗ್ ಅಂತ ಹೇಳ್ಬೋದು. ನೀವು ಫಾಸ್ಟಿಂಗ್ ಇದ್ದಾಗಲೇ ತೊಗೋಬೇಕು ಅಂತೇನಿಲ್ಲ, ಯಾವಾಗಲೂ ಊಟಕ್ಕಿಂತ ಮುಂಚೆ ಈ ಥರ ಒಂದು ಸಲಾಡ್ಗಳನ್ನ ತೊಗೊಳೋದ್ರಿಂದ ಹೊಟ್ಟೆ ತುಂಬಿರೋ ಫೀಲ್ ಕೂಡ ಆಗುತ್ತೆ. ಡಯಾಬಿಟಿಕ್ ಇರೋರು, ವೆಯ್ಟ್ ಲಾಸ್ ಮಾಡ್ಬೇಕನ್ನೋರಿಗೆ ತುಂಬ ಒಳ್ಳೆಯದು. ಇನ್ನು ಕರ್ಡ್, ಅದರಲ್ಲೂ ಸ್ಪೆಷಲಿ ತೆಂಗಿನಕಾಯಿ ಹಾಲಿಂದ ಮಾಡಿರೋ ಕರ್ಡ್ಗಳನ್ನ ತೊಗೊಳೋದ್ರಿಂದ ಥೈರಾಯ್ಡ್ ಫಂಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಖಾರ ಇರಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಚಿಲ್ಲಿ ಪೌಡರ್ದು ಬೆನಿಫಿಟ್ಸ್ ಏನಂತ ಪ್ರೀವಿಯಸ್ ವೀಡಿಯೋಸಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ತುಂಬ ಜನ ಕೇಳಿದ್ದೀರಾ ಹೆಲ್ದಿಯಾಗಿ ತಿನ್ನೋದು ತುಂಬ ಬೋರಿಂಗ್ ಅಂತ. ಡೆಫಿನೆಟ್ಲಿ ಇಲ್ಲ, ನೀವು ಮಾಡೋ ವಿಧಾನದಲ್ಲಿರುತ್ತೆ. ನೋಡಿ, ಇವಾಗಲೇ ಎಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದ್ರಿಂದ ನನ್ನ ಮಗಳು ಏನಂತ ಗೊತ್ತಾ, ಅಮ್ಮ ನೀನು ಡೈಲಿ ಯಾಕಮ್ಮ ಉಪವಾಸ ಮಾಡಲ್ಲ ಅಂತ ಹೇಳ್ತಾಳೆ. ಬಿಕಾಸ್ ಟೇಸ್ಟಿಯಾಗಿರೋದನ್ನ ನಾವು ಕ್ರಿಯೇಟ್ ಮಾಡಬೇಕಷ್ಟೇ. ಹೆಲ್ದಿ ಇರೋದು ಟೇಸ್ಟಿ ಇಲ್ಲ ಅನ್ನೋದು ನಮ್ಮ ಒಂದು ಮೈಂಡ್ ಸೆಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಆರೆಂಜ್ ಡೇಗೆ ನೀವು ಯಾವ ರೀತಿಯಾದಂಥ ಆಹಾರಗಳನ್ನು ಪ್ರಿಪೇರ್ ಮಾಡಿದ್ರಿ, ಆರೆಂಜ್ ಡೇನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ರಿ, ನವರಾತ್ರಿಯ ನಿಮ್ಮ ಮನೆಯ ಸ್ಪೆಷಲ್ ಆಗಿ ಏನಿತ್ತು ಅನ್ನೋದನ್ನ ಕೂಡ ತಿಳಿಸಿ. ನಾಳೆ ನವರಾತ್ರಿಯ ಮತ್ತೊಂದು ಕಲರ್, ಅದರ ಇಂಗ್ರೀಡಿಯೆಂಟ್ಸ್, ಅದರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.